ಸದಾಶಿವ ಪ್ರತಿ ವರ್ಷ ಸವಾಲ ಮಾಡ್ತಿದ್ರು. ಈ ಕೆಲವೊಂದು ವರ್ಷ ಬಿಟ್ಟು ಆ ಸವಾಲು ಮಾಡಾಗ ಏನೇನೋ ತಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥ ಅಥವಾ ಇಚ್ಛೆಯನ್ನು ಇಟ್ಕೊಂಡು ಬೇಡ್ತಿದ್ರು. ಇದು ಒಂದು. ಆ ನಂತರ ಎರಡನೇದು ಏನಪ್ಪಾ ಅಂತಂದ್ರ ಆ ಸವಾಲು ಮಾಡುವಾಗ ಇದರೊಬ್ಬ ಎದುರಾಳಿ ಒಬ್ಬ ಬೇಡ್ತಾರ, ಮತ್ತೊಬ್ಬರು ಬೇಡ್ತಾರೆ, 10-20 ಮಂದಿ ಬೇಡ್ತಿರ್ತಾರೆ. ಇನ್ನೊಂದು ಅಲ್ಲಿ ಒಂದು ಅಹಂಭಾವ ಬರ್ತತಿ. ಏನಪ್ಪಾ ಇವ್ರ ಕೈನ ಕಡಿಮೆ ಅದಾನ, ಅದನ್ನ ಅವ್ರು ಎಷ್ಟು ಬೇಡ್ತಾರ ಬೇಡ್ಲಿ, ಅದಕ್ಕೆ 1000 ರೂಪಾಯಿ ಹೆಚ್ಚಿಗೆ ಬೇಡ್ಬೇಕು ಅನ್ನುವಂತ ಭಾವ ಬರ್ತದೆ, ಅಹಂಭಾವ ಬರ್ತದೆ. ಅದಕ್ಕೆ ಇದು ಯಾವುದೂ ಬೇಡ, ಸದಾಶಿವ ಅವರಿಗೆ ಆಶೀರ್ವಾದ ಮಾಡುವಂತ ಅವನಲ್ಲಿ ಇಚ್ಛೆ ಆಗಿ ನಿಮ್ಮ ಉಡ್ಯಾಕ ಕಾಯಿ ಬರ್ತತಿ. ಇದನ್ನ ವಿಚಾರ ಮಾಡ್ಕೊಡ್ರಿ ನೀವು. ಆ ತಾಯಿ ಸದಾಶಿವನ ಆಶೀರ್ವಾದ ನಿಮ್ಮ ಉಡ್ಯಾಗ ಬರ್ತತಿ. ಇದು ಸವಾಲಲ್ಲ, ಇದು ಸೇವಾಲ. ಇದು ಸವಾಲಲ್ಲ, ಸೇವಾಲ. ಇದು ಉಡ್ಯಾಗ ಇಟ್ಕೊಂಡ ಏನ ಮನ್ಯಾಗ ಹೋಗಿ ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡಿದ್ರ ಅಲ್ಲ, ಅಲ್ಲಿ ನೇಮಕ್ಕನುಸಾರವಾಗಿ ಮಾಡ್ರಿ. ಭೂಮಿಯ ಒಳಗ ಶ್ರಮ ವಹಿಸಿ ದುಡಿರಿ, ಪರಿಶ್ರಮಿಗಳಾಗ್ರಿ. ಇಲ್ಲಿ ಮಠಕ್ಕೆ ಬಂದು ಸೇವಾ ಮಾಡ್ರಿ ಅಂದಾಗ ಆ ಫಲ, ಆ ಕಾಯಿ ಇಲ್ಲಿ ಇರ್ತಕ್ಕಂಥ ಶಕ್ತಿ ಏನೈತಲ್ಲ ಅದು ನಿಮಗ ಆಶೀರ್ವಾದ ಮಾಡುತ್ತೆ. ಅಲ್ಲಿ ತಕ ಇಲ್ಲ. ಅದಕ್ಕ ಇವತ್ತಿನ ದಿನ ತಾವೆಲ್ಲರೂ ಸೇವೆಯನ್ನು ಮಾಡ್ಬೇಕು. ತಾಯಿ ತಗೊಂಡು ಹೋಗಿ ಜಗಲಿ ಮ್ಯಾಗ ಇಡುವುದಲ್ಲ. ನಿಮ್ಮ ತಾಯಿ ನಿಮ್ಮ ಒಡಿ ಒಳಗೆ ಬಂದ ಬಳಕ ನಿಮ್ಮ ಮನಸ್ಸಿನ ಒಳ್ಳೆ ಇಚ್ಛೆಗಳನ್ನ, ಕೆಟ್ಟ ಇಚ್ಛೆ ಅಲ್ಲ, ಕೆಟ್ಟ ಇಚ್ಛೆ ಅಲ್ಲ, ಬೆತ್ತ ಐತಿ ಮನ್ಯಾಗ, ಅದೇನ್ ಮಾಡ್ತತಿ, ಕುಡ್ಡು ಮುದುಕಿ ಸಾಯಿ ನೆಲುಗಣಿ ಮ್ಯಾಗಿಂದ ಹಾಲಿನ ಗಡಿಗೆ ನನ್ನ ಮುಂದೆ ಬೀಳಿ ಆ ಹಾಲು ನಾ ಯಾವಾಗ ಕುಡ್ದು ಹೊತ್ತಿರ್ತೈತಿ ಅದ ಬೆಟ್ಟ. ಹಂಗ ಮನಸ್ಸಿನ ಇಚ್ಛಾ ಮಾಡ್ಬೇಡಿ. ಪರಮಾತ್ಮ ಸದಾಶಿವ ನನ್ನ ಉಡಿ ಒಳಗ ನಿನ್ನ ಆಶೀರ್ವಾದ ಪದ ಸಿಕ್ಕೈತಿ, ಮನಿ ಒಳಗ ಸಂಸಾರನು ಹಂಗ ಹೋಗನಂಗ ಮಾಡ್ತನು, ಎಲ್ಲ ವ್ಯಸನಗಳನ್ನ ಬಿಟ್ಟ, ದುಷ್ಟರ ಸಂಘ ಬಿಟ್ಟ ನಿನ್ನ ಮಠಕ್ಕೆ ಸೇವಾನು ಮಾಡ್ತಾನಪ್ಪ. ಇದನ್ನ ಸದಾ ಕಾಲ ನನಗ ಸರ್ವಶಕ್ತನಾಗಿ ನನಗ ಭಕ್ತಿ ಮತ್ತು ಶಕ್ತಿ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊಂಡು ಇಲ್ಲಿ ಬಂದು ಸೇವಾ ಮಾಡ್ರಿ. ಆ ತಾಯಿ ಫಲ ನಿಮ್ಗೆ ಎಲ್ಲರಿಗೂ ಸಿಗ್ತದೆ. ಅದಕ್ಕೆ ಇಲ್ಲಿವರೆಗೆ ಜಾತ್ರೆಯನ್ನು ಮಾಡಿರಿ. ಇನ್ನು ಜಾತ್ರೆ ಮುಗಿತು, ಮತ್ ಮುಂದಿನ ವರ್ಷ ಜಾತ್ರೆಗೆ ಮಠಕ್ಕೆ ಪಾದರ ಆತಳ ತಂದಿರಿ. ಅದು ಕಂಪನಿ ಐತಿ. ಹಂಗ ಬೇಡ. ನಿಮ್ಮದು ಈಗ ಜಾತ್ರೆ ಮಾಡಿದ್ರಿ, ಈಗ ನೀವು ಸಂಸಾರ ಮಾಡ್ತೀರಿ. ಸಂಸಾರ ಎಷ್ಟು ದಿವಸ ಮಾಡೋದಪ್ಪ? ಮತ್ತಿನ್ನ ಸಂಸಾರ ಬಿಟ್ಟು ತಿರುಪತಿ ಹೋಗೋಣತಿ ಎಂದರ ಎಂದಿರೇನು, ಯಾರ ಎಂದಿರೋ ಇಲ್ಲ. ಸಂಸಾರ ಬೇಸರ ಇಲ್ಲ, ಮಠದ ಸೇವಾ ಬೇಸರ ಆಗ್ತೈತಿ ನಿಮಗೆ. ಅದಕ್ಕ ಸಂಸಾರ ಹೆಂಗ ನಿಮಗ್ ಬೇಸರ ಆಗಿಲ್ಲೋ, ಎಷ್ಟೋ ಕಷ್ಟ ನೋವು ಸುಖ ದುಃಖ ಬಂದ್ರು ಹೆಂಗ ಸಂಸಾರ ನಿಭಾಯಿಸ್ಕೊಂಡು ನಡೆದಿರೋ ಹಂಗ ಪರಮಾತ್ಮ ನಿಮ್ಮ ಮನಸ್ಸನ್ನ ಪರೀಕ್ಷೆ ಮಾಡುವ ಸಲುವಾಗಿ ಸುಖ ದುಃಖನ ಕೊಟ್ಟ ಸದಾಶಿವ ನೋಡ್ತಾನ. ಅದಕ್ಕ ಅಂಜದೆ ಅಳುಕದೆ ನಿಜ ನಿಷ್ಠೆಯಿಂದ ಸೇವಾ ಮಾಡಿ, ನೀವು ಎಷ್ಟು ಸೇವಾ ಮಾಡ್ತೀರಿ ಅವನು ಸೋಲ್ತಾನ, ನೀವು ಗೆಲ್ಲಿತೀರಿ. ಅದಕ್ಕೆ ಸೇವಾ ಮಾಡಿ ಅವನು ಸೋಲಿಸಿ ನೀವು ಗೆದ್ದ, ಹೌದ ನಂಗೆ ಸಂಸಾರ ಮಾಡ್ರಿ, ಹೌದ ನಂಗೆ ಮಠನೂ ಮಾಡ್ರಿ ತಮಗೆಲ್ಲರಿಗೂ. ಇದನ್ನೆಲ್ಲ ತಮ್ಮ ಹೃದಯದಾಗ ಇಟ್ಟುಕೊಂಡು
ತಾವೆಲ್ಲರೂ ಈ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಧನ್ಯರಾಗಬೇಕು ಅಂತ ಶಕ್ತಿ ಭಕ್ತಿ ಯುಕ್ತಿ ಸದಾಶಿವ ಕೊಡ್ಲಿ. ಈಗ ಚೀಟಿಗಳನ್ನ ಚೀಟಿಗಳನ್ನ ತೆಗಿತೀವಿ. ಅದರಲ್ಲಿ ಯಾರ ಚೀಟಿ ಇವು ಪಂಚಮಹಾಭೂತಗಳನ್ನ ಇಟ್ಟಾರೆ. ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ. ಅವು ಯಾವ್ಯಾವ ಫಲ ಕೊಡ್ತಾವು, ಯಾರ್ಯಾರಿಗೆ ಯಾವ ಫಲ ಬರ್ತೈತಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡ ಆ ರೀತಿ ತಾವೆಲ್ಲರೂ ಸೇವಾ ಮಾಡಿ. ಅಯ್ಯ ನಾನು ಬಡವನು. ಮಹಂತೇಶ್ ಮಾಳ್ಯಾಪುರ ಸಿಂಧಿಗುಡಿ. ನೀನು ಬಲ್ಲಿದನು. ಅಯ್ಯ ನಾನು ಬಡವನು, ನೀನು ಬಲ್ಲಿದನು. ಎನ್ನ ಭಾವ ಬಡತನ ಹಿಂಗಿಸು, ಎನ್ನ ಸದ್ಭಾವದ ಸಿರಿತಮ ಬೆಳೆಸಿದರೆ ಇದುವೇ ನಿನಗೆ ಅರ್ಪಿತವಯ್ಯ. ಸದಾ ಯಮನಪ್ಪ ಸಂಬಳಾನಿ ಸತಿಗೆ ತೋಟ. ಯಮನಪ್ಪ ಸಂಬಳಾನಿ ಸತಿಗೆ ತೋಟ. ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಸದಾ 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 ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಮಹಂತೇಶ್ ಮಾಳ್ಯಾಪುರ ಸತಿಗೆ ತೋಟ. ಮಹಂತೇಶ್ ಮಾಳ್ಯಾಪುರ ಸತಿಗೆ ತೋಟ. ಮಹಂತೇಶ್ ಮಾಳ್ಯಾಪುರ ಯಾರು ಜರೂರ್ ಬರ್ರಿ. ನೀನು ಬಲ್ಲಿದನು. ಎನ್ನ ಭಾವ ಬಡತನ ಹಿಂಗಿಸು, ಎನ್ನ ಸದ್ಭಾವದ ಸಿರಿತನವ ಬೆಳೆಸಿದರೆ ಇದುವೇ ನಿನಗೆ ಅರ್ಪಿತವಯ್ಯ. ಸದಾ ಶಿವ ಶಿವಯೋ ಶಿವಪ್ರಭು ಆಲವಳ್ಳಿ ವಿಜ್ಞಾನ ಸಿದ್ದರಾಮೇಶ್ವರ. ಸದಾ ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಸದಾ ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಸದಾ ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಸದಾ ಶಿವ ಶಿವಯೋಗಿ ಸಿದ್ದರಾಮೇಶ್ವರ. ಆವ ಜನ್ಮದ ಪುಣ್ಯದ ಫಲವೋ ಎನ್ನನ್ನು ನಿನ್ನನ್ನ ಕೂಡಿಸಿತಯ್ಯ. ಶ್ರೀ ಗುರು ನಿರುಪಾಧೀಶ. ಬಸವಾಣಿ ಶ್ರೀ ದೇವರಮಣಿ.
ದೋಷದಿಂದಾಗಿ ಕಾಯದ ಕರ್ಮಗಳೆಲ್ಲ ತಾವೆಲ್ಲರೂ ಯಾರು ಪ್ರಸಾದ ಮಾಡಿಲ್ಲ ಪ್ರಸಾದ ಮಾಡ್ರಿ. ಇಂದ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮನ ಆಟ ಬಯಲಾಟವನ್ನ ಆಡಿ ತೋರಿಸುವವರ ಭಕ್ತಿ ಪ್ರಾಧಾನ್ಯವಾಗಿರ್ತಕ್ಕಂಥ ಬಯಲಾಟ. ಅದಕ್ಕೆಲ್ಲರೂ ತಾವು ನೋಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡು ತಾವು ಉದ್ಧಾರ ಆಗಬೇಕು. ಪುತ್ರ ಮಿತ್ರ ಮನೆಗಿದಾಗೊಂದು ಸದಾಶಿವನ ಸ್ಮರಣ ಮಾಡ್ರಿ, ಸದಾಶಿವನ ನೆನೀರಿ, ಸದಾಶಿವನ ಸೇವಾ ಮಾಡ್ರಿ, ಉದ್ಧಾರ ಆಗ್ರಿ ಅಂತ ಭಕ್ತಿ ಶಕ್ತಿ ತಮ್ಮೆಲ್ಲರೂ ಕೊಟ್ಟು ಕಾಪಾಡಿ ಹೇಳಿ ನಾವು ಶಿವಯೋಗಿ ಸಿದ್ದರಾಮೇಶ್ವರ ಧಾಮ ದರ್ಶನ ಸಿದ್ದರಾಮೇಶ್ವರ